ಆತ್ಮೀಯರು ಹಿರಿಯರು ಮಾರ್ಗದರ್ಶಕರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರೇ, ಜಿಲ್ಲಾ ಅಧ್ಯಕ್ಷರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಪಕ್ಷದ ಎಲ್ಲ ನಾಯಕರೇ ಹಾಗೂ ಮಾಧ್ಯಮದ ಮಿತ್ರರೇ, ಕಮಲಾಪುರ ಮತಕ್ಷೇತ್ರದಿಂದ ಬಂದಂತ ಎಲ್ಲ ಹಳ್ಳಿಯ ಜನರಿಗೆ ತಮ್ಮ ಪಾದಕ್ಕೆ ವಿಜಯ್ ಕುಮಾರ್ ಮಾಡಂತ ನಮಸ್ಕಾರಗಳನ್ನು ಮತ್ತೊಂದು ಸಾರಿ ಹೇಳ್ತೀನಿ. ಬಂಧುಗಳೇ, ಬರ್ತಕ್ಕಂಥ ಚುನಾವಣೆ ಲೋಕಸಭಾ ಚುನಾವಣೆ ಇರೋದ್ರಿಂದ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಈ ಚುನಾವಣೆ ಬಹಳ ಒಂದು ಮಹತ್ವದ ಚುನಾವಣೆ ಅಂತ ಹೇಳ್ತೀವಿ ಬಂಧುಗಳೇ. ಯಾಕಂತಂದ್ರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಕೊಟ್ಟಂತ ಕೊಡುಗೆ ಈ ಮತಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗ್ತದ. ಬರೀ ಮತಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನೀವು ಯಾವ ದಿಕ್ಕಲ್ಲೂ ಕೈ ಮಾಡಿದ್ರೆ ಕೂಡ ಇವತ್ತು ಕಾಂಗ್ರೆಸ್ಸಿನ ಕೆಲಸ ಕಾಣಿಸ್ತದೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಕಟ್ಟಿಕೊಟ್ಟಂತ ಕೆಲಸಗಳನ್ನ ಕಾಣಿಸ್ತದೆ ಬಂಧುಗಳೇ ನಿಮಗೆ ಇವತ್ತು. ಆದ್ರೆ ಇವತ್ತು ಬಿಜೆಪಿ ಅವರು ಹೇಳ್ತಾರೆ ನಾವು ಕೂಡ ಎಲ್ಲ ಕೆಲಸ ಮಾಡಿದ್ವಿ ಅಂತ. ಹೇಳಬೇಕಾದ್ರೆ ಏನ್ ಕೆಲಸ ಮಾಡಿದ್ರು ಅಂತ ಚರ್ಚೆಗೆ ಬರ್ಲಿ. ಬೇಕಾದ್ರೆ ಏನ್ ಕೆಲಸ ಮಾಡಿದಾರೆ ಅಂತ ಹೇಳಬೇಕಾದ್ರೆ ಆಯ್ತು, ಇಲ್ಲಿ ಇರ್ತಕ್ಕಂಥ MLA ಅವರೇ ಇದ್ದಾರಲ್ಲ, ಇಲ್ಲಿ ಇರ್ತಕ್ಕಂಥ MP ಕೂಡ ಅವರೇ ಇದ್ದಾರಲ್ಲ, ಈ ಕಮಲಾಪುರ ಮತಕ್ಷೇತ್ರಕ್ಕೆ ಏನ್ ಕೆಲಸ ಕೊಟ್ಟಿದ್ದಾರೆ ಕೇಳೋಣ. ಬೇಕಾದ್ರೆ ನಾವು ಕೊಟ್ಟಂತ ಕೆಲಸಗಳು ಹೇಳ್ತೀವಿ, ಬೇಕಾದ್ರೆ ನೀವು ಬೇಕಾದ್ರೆ ಹೇಳಿ ನಿಮ್ ಕೆಲಸಗಳು ಏನಂತ. ಈ ಕಮಲಾಪುರ ಮತಕ್ಷೇತ್ರಕ್ಕೆ ತಾಲೂಕು ಮಾಡಿದ ಕಾಂಗ್ರೆಸ್ ಅವರು ಅಂತ ಹೇಳ್ಬೇಕಾಗ್ತದೆ ಬಂದ್ರೆ ತಮಗೆ. ಹೌದಲ್ವ? ಹೌದಲ್ವ? ಅನೇಕ ಕೆಲಸಗಳು ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ತಾಲೂಕು ಆದ್ಮೇಲೆ ಕೂಡ ಇನ್ನು ಹಲವಾರು ಕಚೇರಿಗಳನ್ನ ಬಿಜೆಪಿ ತೆಗೆಯಕ್ಕಾಗಿಲ್ಲ. ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ ಹೋಗ್ಬೇಕಾದ್ರೆ ನೀವು ಆಳಂದ ಬರ್ತೀರಿಲ್ಲ ಅಂದ್ರೆ ನೀವು ಗುಲ್ಬರ್ಗ ಬರ್ತೀರಾ. ಇಲ್ಲಿ ಫೈರ್ ಸ್ಟೇಷನ್ ಕೂಡ ಇಲ್ಲ. ಈ ಪರಿಸ್ಥಿತಿ ಕಮಲಾಪುರ ಇದೆ. ಇದೇನೋ ಇಲ್ಲೋ ತಾಲೂಕು ಡೆವಲಪ್ ಆಗಿದೆನಾ? ಬಿಜೆಪಿ ಅವರು ಬಂದರೆ, ಬಿಜೆಪಿ ಶಾಸಕರು ಬಂದರೆ, ಬಿಜೆಪಿ MP ಅವರು ಬಂದರೆ ಏನಾದ್ರು ಮತಕ್ಷೇತ್ರದಲ್ಲಿ ಬದಲಾವಣೆಗಳು ಕಾಣ್ತಾ ಇದೆನಾ? ಏನು ಮಾಡಿಲ್ಲ. ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರು ಇದ್ದಂತ ನಮ್ಮ ತಂದೆಯವರು ಕೊಟ್ಟಂತ ಕೊಡುಗೆಗಳು ಅನೇಕ ಇವೆ ಅಂತ ಹೇಳಬೇಕಾಗ್ತದ. ಸನ್ಮಾನ್ಯ ಶ್ರೀ ಜಿ ರಾಮಕೃಷ್ಣರು ಕೊಟ್ಟಂತ ಕೊಡುಗೆಗಳು ಈ ಮತಕ್ಷೇತ್ರಕ್ಕೆ ಅನೇಕ ಇವೆ ಅಂತ ಹೇಳಬೇಕಾಗ್ತದೆ ಬಂದ್ರೆ ಇವತ್ತು. ನಾವಿದ್ದಾಗ ಎಲ್ಲಾ ರೀತಿ ಕೆಲಸಗಳನ್ನು ನಾವು ಮಾಡಿದೀವಿ. ಈ ಮತಕ್ಷೇತ್ರಕ್ಕೆ ಹಲವಾರು ಇಂಡಿವಿಜುವಲ್ ಲೋನ್ಗಳನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಬೇಕಾಗ್ತದೆ. ವೈಯಕ್ತಿಕ ಹುಡುಗಿ ಲೋನ್ ಕೊಟ್ಟಿದ್ದೀವಿ ನಾವು. ಇಷ್ಟೊಂದು ಕೆಲಸಗಳನ್ನ ನಾವು ಮಾಡಿದೀವಲ್ಲ ಇವತ್ತು ನಾವು ನೀವು ಓಟ್ ಕೇಳಕ್ ಬಂದೀವಿ. ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡ್ಬೇಕು. ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬ್ ಕಳ್ಕಳಿಂದ ಮನವಿ ಮಾಡ್ಕೊಳ್ಬೇಕು. ಅದೇ ರೀತಿ ಇಲ್ಲಿ ಕೂಡ ನಾಯಕರೆಲ್ಲ ಕೂತಿದ್ದಾರೆ. ಸುಮಾರು ಈ ಜಿಲ್ಲೆಯಲ್ಲಿ 2.5 ಲಕ್ಷ ನಮ್ಮ ಸಮಾಜ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಸಮಾಜಕ್ಕೆ ಯಾರ್ಯಾರ ಪ್ರತಿನಿಧಿಯಾಗಿ ಒಂದು ರಾಜ್ಯದಲ್ಲಿ ಏನಾದ್ರು ಸ್ಥಾನಮಾನ ಕೊಡಬೇಕಂತ ವೇದಿಕೆ ಮೇಲೆ ಇದ್ದರೂ ಕೂಡ ನಾನು ಕೇಳ್ತೀನಿ ಬಂದ್ರೆ ಪರವಾಗಿ ನಾನು ಕೇಳ್ತೀನಿ ಅಂತ ಹೇಳಿ ನನಗೇನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ನಾವೆಲ್ಲರಿಗೂ ಒಂದು ವಿಷಯ ಮುಗಿಸ್ತೀನಿ. ಜೈ ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಜಿಲ್ಲಾ ಕಾಂಗ್ರೆಸ್ ಮೇ 7ನೇ ತಾರೀಕು ನಡೀತಕ್ಕಂಥ ಕಲಬುರಗಿ ಲೋಕಸಭಾ ಚುನಾವಣೆಯ ಯಾವ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಈ ಚುನಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನಕ್ಕಾಗಿ ನಾವೆಲ್ಲ ನಿಮ್ಮ ಹತ್ರ ಬಂದಿದ್ದೀವಿ. ತಾವೆಲ್ಲರೂ ಇವತ್ತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಇದು ಕೇವಲ ಕಮಲಾಪುರ ಬ್ಲಾಕಿನ ಸಭೆ ಇದೇನು, ಶಾಬಾದಿನ ಸಭೆ 2ನೇ ತಾರೀಕು ಆಗುತ್ತಿದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಅಂತ ನೋಡಿ ಬಹಳ ಖುಷಿಯಾಗಿದೆ. ಯಾಕಂದ್ರೆ ಇಲ್ಲಿ ಎರಡು ಖುಷಿ ಏನಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನಾಯಕರು ಒಟ್ಟಾಗಿದ್ದೀರಿ, ಒಕ್ಕಟ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೆ ಎಲ್ಲಾ ಕಾರ್ಯಕರ್ತರು ಏನು ಹುರುಪಿನಿಂದ ಇಲ್ಲಿ ಬಂದಿದ್ದೀರಿ ಅದು ನೋಡಿ ಬಹಳ ಖುಷಿಯಾಗಿದೆ. ಇದು ನಮ್ಮ ಜಯದ ಸಂಕೇತ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ನಾನು ನಮ್ಮ ಕಾರ್ಯಕರ್ತರಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ನಾವು ಈ ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ನಮ್ಮ ನಾಯಕರ ಭಾಷಣದಿಂದ ನಾವು ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಎಲ್ಲ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ನಮ್ಮ ತಾಯಂದಿರಿಗೆ ತಿಳಿಸಿ ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನಾವು ಈ ರಾಜ್ಯದ ಜನರಿಗೆ ಮಾತನ್ನ ಕೊಟ್ಟಿದ್ವಿ.
ಏನ್ ಮಾತು ಕೊಟ್ಟಿದ್ವಿ ಅಂತಂದ್ರೆ, ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಖಂಡಿತವಾಗಿ ಈ ರಾಜ್ಯದ ಜನರಿಗೆ 5 ಕೊಡುಗೆ 5 ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂತ ಭಾಷೆ ಕೊಟ್ಟಿದ್ವಿ. ಅದು ಮೊದಲನೇ ಗ್ಯಾರಂಟಿ. ನಮ್ಮ ಸರ್ಕಾರ ಬಂದ್ರೆ ನಾವು ಪ್ರತಿ ತಿಂಗಳು ಪ್ರತಿ ಮನೆಗೆ ಆ ಮನೆ ಯಜಮಾಂತಿ ಅಕೌಂಟ್ ಅಲ್ಲಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು 2,000 ರೂಪಾಯಿ ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದೀವಿ. ಎರಡನೇ ಗ್ಯಾರಂಟಿ ನಮ್ದು ಏನಾಗಿತ್ತಂದ್ರೆ, ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮನೆಗೆ, ಅದು APL ಇಲ್ಲ BPL ಅಲ್ಲಿ ಯಾರು ಅರ್ಜಿ ಹಾಕ್ತಾರೆ ಅವರೆಲ್ಲರಿಗೂ ಕೂಡ 200 ಯೂನಿಟ್ ತನಕ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ. ಅದನ್ನು ಕೂಡ ತಲುಪಿಸಿದ್ದೀವಿ. ನಮ್ಮ ಮೂರನೇ ಗ್ಯಾರಂಟಿ, ಇಡೀ ರಾಜ್ಯದ ಮಹಿಳೆಯರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಹೋಗಲಿ ಅವರಿಗೆ ಬಸ್ಸಿನಲ್ಲಿ ಪ್ರಯಾಣ ಉಚಿತ ಅಂತ ಹೇಳಿದ್ವಿ. ಇವತ್ತು ಶಕ್ತಿ ಕಾರ್ಯಕ್ರಮದಲ್ಲಿ ಅದನ್ನು ಮಾಡಿದ್ದೀವಿ. ನಾಲ್ಕನೇ ಗ್ಯಾರಂಟಿ, ನಮ್ಮ ರಾಜ್ಯದ ಪ್ರತಿಯೊಬ್ಬ ಏನು BPL ಕಾರ್ಡಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ, ಪ್ರತಿಯೊಬ್ಬ ಗಂಡಸ ಮಕ್ಕಳಿಗೆ ನಾವು ತಿಂಗಳಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಭಾಷೆ ಕೊಟ್ಟಿದ್ವಿ. ಮಾರ್ಕೆಟ್ ನಲ್ಲಿ ನಮಗೆ ಅಕ್ಕಿ ಸಿಗಲಿಲ್ಲ. ಕೇಂದ್ರ ಸರ್ಕಾರದ ಗೋಡೌನ್ ನಲ್ಲಿ ಅಕ್ಕಿ ಕೊಡ್ತಾ ಇದೆ. ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿದ್ವಿ, ನೋಡಿ ನಮಗೆ ಅಕ್ಕಿ ಕೊಡಬೇಕಾಗಿದೆ ಬಡವರಿಗೆ ಉಚಿತವಾಗಿ 10 kg, ಮಾರ್ಕೆಟ್ ನಲ್ಲಿ ಅಕ್ಕಿ ಸಿಗ್ತಾ ಇಲ್ಲ, ನಿಮ್ಮ ಗೋಡೌನ್ ನಲ್ಲಿ ಅಕ್ಕಿ ಕೊಡ್ತಾ ಇದೆ, ನಮಗೆ ಅಕ್ಕಿ ಪುಕ್ಕಟ್ಟಾಗಿ ಅಲ್ಲ, ಹಣ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಖರೀದಿ ಮಾಡ್ತೀವಿ. ಅವ್ರು ಹೇಳಿದ್ರು 34 ರೂಪಾಯಿ ಕೊಡಬೇಕು ಅಂದ್ರು. ನಾವು ಅದಕ್ಕೂ ಒಪ್ಪಿದ್ವಿ. 34 ರೂಪಾಯಿ ಪ್ರತಿ kg ನಾವು ಕೇಂದ್ರ ಸರ್ಕಾರದಿಂದ ಕೊಟ್ಟು ತಗೊಂಡು ಬಡವರಿಗೆ ಕೊಡಬೇಕು ಅಂತ ಹೇಳಿದ್ರೆ, ಈ ಬಿಜೆಪಿ ನಾಯಕರಿದಾರಲ್ಲ ನಮ್ಮ ರಾಜ್ಯದವರು, ಅವರೆಲ್ಲ ಸೇರಿ ಹೋಗಿ ಏನ್ ಹೇಳಿದ್ರು, ಕೇಂದ್ರಕ್ಕೆ ಅಕ್ಕಿ ಕೊಡ್ಬೇಡ್ರಿ ಅಂತ ಹೇಳಿದ್ರು. ನೀವು ಆಲೋಚನೆ ಮಾಡಿ, ಎಷ್ಟು ಬಡವರ ವಿರೋಧಿ ಇದ್ದಾರೆ ಇವರು, ಎಷ್ಟು ಬಡವರ ವಿರೋಧಿ ಇದ್ದಾರೆ ಇವರು. ಅಕ್ಕಿ ಕೊಡ್ಬೇಡ್ರಿ ಅಂತ ಹೇಳಿ ಅಕ್ಕಿ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಆದ್ರೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವರು ಅಕ್ಕಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳಿ ನಾವು ಇವತ್ತು 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಹಣ ನಿಮಗೆ ಕೊಡ್ತಾ ಇದ್ದೀವಿ. 170 ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೆ. ಇದು ನಮ್ಮ 4ನೇ ಗ್ಯಾರಂಟಿ. ನಮ್ಮ 5ನೇ ಗ್ಯಾರಂಟಿ, ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಯಾರ್ಯಾರು ಡಿಗ್ರಿ ಪಾಸ್ ಆಗ್ತಾರೆ, ಡಿಪ್ಲೊಮಾ ಪಾಸ್ ಆಗ್ತಾರೆ, ಅವರಿಗೆ ತಿಂಗಳಿಗೆ 3,000 ರೂಪಾಯಿ, 6 ತಿಂಗಳೊಳಗೆ ಅವ್ರಿಗೆ ನೌಕರಿ ಸಿಕ್ಕಿಲ್ಲ ಅಂದ್ರೆ ತಿಂಗಳಿಗೆ 3,000 ರೂಪಾಯಿ 2 ವರ್ಷ ತನಕ ಕೊಡ್ತೀವಿ ನಿರುದ್ಯೋಗಿ ಭತ್ಯೆ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ವಿ. ಯುವ ನಿಧಿ ಕಾರ್ಯಕ್ರಮ. ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಯುವಕರು ಆ ಯುವ ನಿಧಿ ಪರವನ್ನ ತೆಗೆದುಕೊಳ್ತಾ ಇದ್ದಾರೆ. 5 ಗ್ಯಾರಂಟಿಗಳನ್ನ ಈ ರಾಜ್ಯದ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸಿ ಇವತ್ತು ನಿಮ್ಮ ಹತ್ರ ನಾವು ಮತ ಕೇಳಕ್ಕೆ ಬಂದಿದ್ದೀವಿ. ಖಾಲಿ ಕೈಲಿ ಬಂದಿಲ್ಲ ನಾವು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ. ನೀವು ಬೇರೆ ರಾಜಕಾರಣಿಗಳು, ಬೇರೆ ಪಕ್ಷಗಳು ಚುನಾವಣೆಯಲ್ಲಿ ಹೇಳಿರ್ತಕ್ಕಂಥ ಮಾತುಗಳನ್ನ ಮರೆತು ಹೋಗ್ತಾರೆ. ಅವರು ಚುನಾವಣೆ ಬಂದಾಗ ಜನರು ಅವ್ರ ಹತ್ರ ಜಗಳ ಆಡ್ತಾರೆ. ಏನ್ರಿ ಚುನಾವಣೆಯಲ್ಲಿ ನೀವು ಅದು ಮಾಡ್ತೀವಿ ಅಂತ ಹೇಳಿದ್ರಿ, ಇದು ಮಾಡ್ತೀವಿ ಅಂತ ಹೇಳಿದ್ರಿ, ಯಾಕೆ ಮಾಡಿಲ್ಲ ಅಂತ ಅವ್ರ ಹತ್ರ ಹೇಳಲಿಕ್ಕೆ ಉತ್ತರ ಇರಲ್ಲ. ಆದ್ರೆ ನೀವು ನಮಗೆ ಕೇಳ್ತಾ ಇಲ್ಲ. ನಾವು ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನಾವು 3 ತಿಂಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸಿ ಇವತ್ತು ನಿಮ್ಮ ಹತ್ರ ನೀವು ನಮಗೆ ಮಾತು ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ನಾವು